4 ಜನರ ಮೇಲೆ ಕೇಸ್ ಎಫ್ಐಆರ್ ಮಾಡಿದ್ದಾರೆ ಅಷ್ಟೇ. ಅದನ್ನ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. 60 ಜನ ಶಿಕ್ಷಕರನ್ನು ಮೊದಲು ಎನ್ಕ್ವೈರಿ ಮಾಡಿದ್ರು. ಯಾವ ಶಿಕ್ಷಕರಾಗಲಿ ಮತ್ತೊಬ್ಬರಾಗಲಿ ಯಾರು ಇನ್ವಾಲ್ವ್ ಮಾಡಿಲ್ಲ. ಜಸ್ಟ್ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಆ ಗಾಡಿ ಹೊಡೆಯವನಿಗೆ ಅವನ ಜೊತೆ ಇದ್ದವ್ರಿಗೆ 4 ಮಂದಿ ಮೇಲೆ ಒಂದು ಚಾರ್ಜ್ ಶೀಟ್ ಅಂದ್ರೆ ಏನು ಅರ್ಥ? ಅದರಿಂದ 4500 kgಗೂ ಹೆಚ್ಚಿನ ಹಾಲಿನ ಪುಡಿ ಕ್ವಿಂಟಲ್ ಗಟ್ಟಲೆ. ನೋ ಪ್ರಾಬ್ಲಮ್. ಒಂದು ನಿಮಗೆ ವಿಶ್ವಾಸ ಕೊಡ್ತೀನಿ, ಯಾಕಂದ್ರೆ ಒಂದೇ ಸತಿಗೆ ನಾನು ಕೂಡ ಡೀಟೇಲ್ಸ್ ನಿಮ್ಮ ಹತ್ರ ಚರ್ಚೆ ಮಾಡೋದಕ್ಕೆ ನನಗೆ ಸ್ವಲ್ಪ ತೊಂದರೆ ಆಗ್ಬೋದು. ಆದರೆ ಬೆಳಗ್ಗೆ ಹೋಗಿ ಇವತ್ತು ಹೊರಡ್ತೀನಿ, ನಾಳೆ ಬೆಳಗ್ಗೆ ಹೋಗಿ ಇದನ್ನು ಬರೀ 4 ಜನರಂತ ಏನು ಹೇಳ್ತಾ ಇದ್ದೀವಿ, ಮತ್ತು ಯಾರ ಮೇಲೆ ಕಾನೂನುಬದ್ಧವಾಗಿ ಏನೇನು ಆ್ಯಕ್ಷನ್ ತೊಗೊಳ್ಬೇಕು, ಯಾರು ಇನ್ವಾಲ್ವ್ ಇದ್ದಾರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ಮಾಡ್ತೀವಿ. ಅದನ್ನು ನೀವು ಹಿಂದೆ ಮುಂದೆ ನೋಡೋದು ಬೇಡ. ಯಾವುದೇ ಥರದ ಇದಕ್ಕೆಲ್ಲ ಇನ್ಫ್ಲುಯೆನ್ಸಿಗೆಲ್ಲ ಮತ್ತು ಯಾವುದೇ ಇದಕ್ಕೆ ನಾವು ಮಣಿಯೋದಿಲ್ಲ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಅಲ್ಲ ಅದೇ ನಾನು ಯಾಕಂದ್ರೆ ಈಗ ನೋಡ್ರಿ ಪಾಟೀಲ್ರು ಇದ್ದಾರೆ ಅಲ್ಲ, ನಾನು ಹೇಳ್ತಾ ಇದ್ದೀನಿ ಏನು ಗೋಲ್ಮಾಲು ನಡೆಯಂಗಿಲ್ಲ. ಎಲ್ಲ ಕಟ್ ಆಫ್ ಆಗಬೇಕು. ಜನರ ದುಡ್ಡು ಅದು, ನಾನು ನಮ್ಮನಿಂದ ತರಂಥದ್ದಲ್ಲ. ವಿ ಆಲ್ ಆರ್ ರೆಸ್ಪಾನ್ಸಿಬಲ್. 2024 ಆಗಿರ್ತಕ್ಕಂಥ ಕೇಸ್ ಇದು, ಇನ್ನೂ ಮಠ ಅವ್ರ ಮೇಲೆ ಶಿಕ್ಷೆ ಆಗ್ತಾ ಇಲ್ಲ. ಅಯ್ಯೋ, ನಮ್ಮ ಇಲಾಖೆಯಲ್ಲಿ 2013, 10, 20 ಅದ್ರದ್ದೆಲ್ಲ ಇತ್ತು. ಯಾವಾಗ ನಮ್ಮ ತಂದೆಯವ್ರು CM ಇರ್ಬೇಕಾದ್ರೆ ಒಂದು 4-5 ಕೇಸ್ ಇದಾವೆ. ಅದಕ್ಕೆ ಇಲ್ಲ, ಎಸ್ಕೇಪ್ ಪ್ರಶ್ನೆ ಅಲ್ಲ. ಯಾವುದೇ ಥರದಲ್ಲಿ ಕಾನೂನನ್ನ ಸ್ಪೀಡಪ್ ಮಾಡ್ತಕ್ಕಂಥದ್ದು ಕಾಳಜಿ ನಿಮ್ಮಲ್ಲಿ ಏನಿದೆ ಅದನ್ನು ಆದಷ್ಟು ಬೇಗ ನಾಳೆಯಿಂದಲೇ ನಾನು ಮಾಡ್ತೀನಿ. ನಮ್ಮ ಇಲಾಖೆಯವರೆಲ್ಲ ಇದ್ದಾರೆ ನಮ್ಮ ಜೊತೆಗೆ, ಈಗ ನನ್ನ ಜೊತೆ ಬಂದಿದ್ದಾರೆ. ಅವ್ರು ನೋಟ್ ಡೌನ್ ಮಾಡ್ಕೊಳ್ತಾರೆ. ನಾಳೆನೇ ಅದನ್ನು ತಗೊಂಡು ತೀರ್ಮಾನ ತಗೊಳ್ತೀನಿ. ನಾನು ಇಲ್ಲಿ ಕುತ್ಕೊಂಡು ಸಡನ್ನಾಗಿ ಚರ್ಚೆ ಮಾಡೋಂಥ ವಿಚಾರನೂ ಅಲ್ಲ, ಕಷ್ಟ ಆಗುತ್ತೆ. ಬಟ್ ನಿಮ್ಮ ಪ್ರಕಾರ ಅದು ಸ್ಲೋ ಆಗಿದೆ, ಯಾರನ್ನೂ ಬಿಟ್ಕೊಡ್ತಾ ಇದ್ದಾರೆ, ಇನ್ಫ್ಲೂಯೆನ್ಸ್ ನಡೀತಾ ಇದೆ, ಇವು ಮೂರೂ ನಡೆಯಲ್ಲ. ಅದೊಂದು ಗ್ಯಾರಂಟಿ ಕೊಡ್ತೀನಿ. ಅಂದಾಗ ಅದು ಎನ್ಕ್ವೈರಿಗೆ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೆ. ಅಲ್ಲ, ಅದಾದಮೇಲೆ ಒಂದು ಹೇಳ್ತೀನಿ, ಯಾವುದೇ ಎನ್ಕ್ವೈರಿ ಆದರೂ ಕೂಡ ಕಾನೂನುಬದ್ಧವಾಗಿ ಮಾಡಿ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥದ್ದನ್ನು ಸ್ಪೀಡಪ್ ಮಾಡೋದಕ್ಕೆ. ಯಾಕೆಂದರೆ ನಮ್ಮ ಇಲಾಖೆಯಲ್ಲಿ ಏನಾಗ್ತದೆ, ಭಾಳ ದೊಡ್ಡ ಇಲಾಖೆ ನಂದು. 38% ಸ್ಟಾಫು ಎಂಟೈರ್ ಸ್ಟೇಟಲ್ಲಿ. ಒಂದು ಕಡೆಗೆ ಸ್ಟಾಫು ಕೂಡ ಕಮ್ಮಿ ಇರ್ತಾರೆ. ಆದರೆ ಈ ಎನ್ಕ್ವೈರೀಸ್ನ ಏನಾಗಿದೆ, ಕೆಲವು 6 ವರ್ಷ 7 ವರ್ಷ, ಕೆಲವು DDP BO ಇವ್ರ ಮೇಲೆಲ್ಲ ಇದೆ. ನನಗೆ ಒಂದು ಕಡೆಗೆ ಕೊರತೆನೂ ಇದೆ, ಇನ್ನೊಂದು ಕಡೆ ಈ ಇಲಾಖೆನ ಈ ಥರ ಏನಾದರೂ ಒಂದು ಅವ್ರ ಮೇಲೆ ಅಲಿಗೇಷನ್ ಇದ್ದಾಗ ನಾವು ಇಲ್ಲ ಬೇಡ ಪರವಾಗಿಲ್ಲ, ಅಲಿಗೇಷನ್ ಇದ್ದಾಗ ನಾವೇನು ಅವ್ರನ್ನ ಮತ್ತೆ ಕೆಲಸಕ್ಕೆ ತಗೊಳಕ್ಕಾಗಲ್ಲ, ಬೇರೆ ಇಲಾಖೆಗೆ ಹಾಕಬೇಕು. ಅದಕ್ಕೆ ನಾನು ಈ ಸತಿಗೆ ಅವರಿಗೆ ಮನವಿ ಮಾಡಿದ್ದೀನಿ, ಯಾವುದಾದ್ರೂ ಒಂದು ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡಿ, ಏನಾದರೂ ಇಷ್ಟು ವರ್ಷದ ಮೇಲೆ ಆದರೆ ಅನಿವಾರ್ಯವಾಗಿ ಅವ್ರನ್ನ ಸರ್ವಿಸ್ ತೊಗೊಂಡು ಅದನ್ನು ಇಲಾಖೆನ ನೀವು ಯಾವ ರೀತಿ ಒಂದು ಟೈಮ್ ಬೌಂಡ್. ಕೆಲವು ಸತಿ ಏನಾಗುತ್ತೆ, ಜುಡಿಷಿಯಲ್ ಎನ್ಕ್ವೈರಿ ಇದ್ದರೆ ಅದ್ರ ಜುಡಿಷಿಯಲ್ ಅಂದಾಗ ಅವ್ರ ಮೇಲೆ ಡಿಪೆಂಡ್ ಆಗಬೇಕಾದ್ರೆ ಇಂಥದ್ದು ಬಿಟ್ಟರೆ ವೈಯಕ್ತಿಕವಾಗಿ ಯಾವುದೇ ಥರದ ಸ್ಲೋ ಮಾಡಬೇಕು ಅಂತಕ್ಕಂಥದ್ದಲ್ಲ. ಆಮೇಲೆ ಸರ್ಕಾರದ ಬೊಕ್ಕಸದ ಹಣವನ್ನು ಯಾರೇ ಮಿಸ್ಯೂಸ್ ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ನಾವು ಭಾಳ ಸ್ಟ್ರಿಕ್ಟಾಗಿ ಹಿಂದೆ ಮುಂದೆ ನೋಡೋದಿಲ್ಲ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಕ್ಕಂಥದ್ದು ಮಾಡಬೇಕಾಗತ್ತೆ ಅನಿವಾರ್ಯವಾಗಿ. ಯಾಕೆಂದರೆ ಅದು ಕಾನೂನು ಇದೆ ಆ ರೀತಿಯಲ್ಲಿ. ಇದನ್ನು ನಾವು ಮಾಡ್ತಕ್ಕಂಥದ್ದು ನಾನು ಚೆಕ್ ಮಾಡಿ ಆದಷ್ಟು ಬೇಗ ನಾವು ತೀರ್ಮಾನ